Hello, this is Dr. Samyukta from Ayush Hospital, Bangalore. So, ಇವತ್ತಿನ ನಮ್ಮ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಕಾರ್ಟಿಕೋಸ್ಟೀರಾಯ್ಡ್ಸ್ ಪ್ರೆಗ್ನೆನ್ಸಿ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಸೊ ಕಾರ್ಟಿಕೋಸ್ಟೀರಾಯ್ಡ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 24 ಕಂಪ್ಲೀಟೆಡ್ ವೀಕ್ಸಿಂದ ಹಿಡಿದು ಒಂದು 36 ವೀಕ್ಸ್ವರೆಗೂ ನಿಮ್ಮ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ಬೋದು. ಸೊ ವೆನ್ಎವರ್ ದರ್ ಇಸ್ ಅ ಪ್ರೀಟರ್ಮ್ ಡೆಲಿವರಿ ಎಕ್ಸ್ಪೆಕ್ಟೆಡ್, ಯಾವುದ್ಯಾವುದೆಲ್ಲ ಸಿಚುವೇಷನ್ನಲ್ಲಿ ಈ ಥರ ಇಂಡಿಕೇಶನ್ ಅರೈಸ್ ಆಗ್ಬೋದು ಅಂದರೆ ಇಟ್ ಕ್ಯಾನ್ ಬಿ ಮೆಟರ್ನಲ್, ಫೀಟಲ್ ಆರ್ ಇಟ್ ಕ್ಯಾನ್ ಬಿ ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸ್. ಸೊ ಫಸ್ಟ್ ಥಿಂಗ್ ಏನು ಅಂದರೆ ಇವನ್ ಪ್ರಿಯೋರ್ ಏನಾದರೂ ಹಿಸ್ಟ್ರಿ ಇರ್ಬೋದು, ಪ್ರೀಟರ್ಮ್ ಡೆಲಿವರಿ ಏನಾದರೂ ಹಿಸ್ಟ್ರಿ ಇರ್ಬೋದು, ಇಲ್ಲ ಅನ್ಕಂಟ್ರೋಲ್ ಶುಗರ್ಸ್, ಇಲ್ಲ ತುಂಬ ಹೈ ಬಿ ಪೀಸ್, ಮಗು ತುಂಬ ಚಿಕ್ಕದಾಗಿರೋ ಒಂದು ಕಾರಣ ಇರ್ಬೋದು, IUGR ಬೇಬೀಸ್ ಇರ್ಬೋದು, ಇಲ್ಲ ಆಲ್ರೆಡಿ ತಿಂಗಳು ತುಂಬಿದಿರಾನೆ 36 ವೀಕ್ಸ್ ಒಳಗಡೆ ಡೆಲಿವರಿ ಪೇನ್ಸ್ ಶುರು ಆಗೋದು, ಇಲ್ಲ ತಳ್ಪತ್ರ ಏನಾದರೂ ಒಡೆದೋಗೋದು, PPROM ಆಗೋದು, ಇಂಥ ಒಂದು ಸಿಚುವೇಶನ್ ಬರುವಾಗ ಡಾಕ್ಟರ್ಸ್ ವುಡ್ ಪ್ರಿಸ್ಕ್ರೈಬ್ ಯು ದ ಸ್ಟೀರಾಯ್ಡ್ ಇಂಜೆಕ್ಷನ್ಸ್. So what is the use of taking the steroid injections ಅಂದರೆ mainly to cut down the NICU stay. NICU ಏನಕ್ಕೆ ಬೇಕಾಗುತ್ತೆ ಅಂದರೆ ಪ್ರೀಟರ್ಮ್ ಬೇಬೀಸ್ಗೆ ಈ ಶ್ವಾಸಕೋಶದಲ್ಲಿ ದೆರ್ ಮೈಟ್ ಬಿ ಸಮ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್. ಶ್ವಾಸಕೋಶದಲ್ಲಿ ಏನಾಗುತ್ತೆ ಅಂದರೆ ದೆರ್ ಮೈಟ್ ಬಿ ಸ್ಮಾಲ್ ಆಲ್ವಿಯೋಲೈ ವೇರ್ ಸಫೆಕ್ಟೆಂಟ್ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಹುಟ್ಟಿದ ತಕ್ಷಣ ಈ ಔಟರ್ ವರ್ಲ್ಡ್ಗೆ ಬಂದ ಮೇಲೆ ಫಾರ್ ದೆಮ್ ಟು ಬ್ರೀತ್ ಪ್ರಾಪರ್ಲಿ ಅದು ಆಲ್ವಿಯೋಲೈ ಓಪನ್ ಆಗಬೇಕು. ಅದು ಓಪನ್ ಆಗಬೇಕು ಅಂದರೆ ಈ ಸರ್ಫೆಕ್ಟೆಂಟ್ ಬೇಕಾಗುತ್ತೆ. ಈ ಪ್ರೀಟರ್ಮ್ ಬೇಬೀಸಲ್ಲಿ ಅದು ಕಡಿಮೆ ಇರುತ್ತೆ. ಸೊ ನಾವು ಈ ಸ್ಟೀರಾಯ್ಡ್ಸ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ದಟ್ ವುಡ್ ಜಸ್ಟ್ ಆಕ್ಸಲರೇಟ್ ದ ಪ್ರೊಡಕ್ಷನ್ ಆಫ್ ದ ಸರ್ಫೆಕ್ಟೆಂಟ್ ಇನ್ ದಿಸ್ ಬೇಬೀಸ್. ಸೊ ಅವ್ರಿಗೆ ಸ್ವಲ್ಪ ಬ್ರೀತಿಂಗ್ ಡಿಫಿಕಲ್ಟೀಸ್ ಎಲ್ಲನೂ ಕಡಿಮೆ ಆಗೋ ಒಂದು ಸಿಚುವೇಶನ್ ಬರುತ್ತೆ ಕೊಟ್ಟಾದಮೇಲೆ. ಆ್ಯಂಡ್ ಈ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಬಿಟ್ಟು ಬೇರೆ ಇಂಟ್ರಾವೆಂಟ್ರಿಕ್ಯುಲರ್ ಹೆಮರೇಜಸ್ ಆಗಿರಲಿ, ಇಲ್ಲ ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಆಗಲಿ, ಪ್ರೀಟರ್ಮ್ ಬೇಬೀಸ್ಗೆ ಸ್ವಲ್ಪ ಈ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೇ 35 to 40% ಇಟ್ಕೊಬೋದು. ಸೊ ದಿಸ್ ಇಸ್ ದ ಮೇನ್ ರೀಸನ್ ವೈ ದ ಡಾಕ್ಟರ್ಸ್ ವುಡ್ ಸಜೆಸ್ಟ್ ಫಾರ್ ಆಲ್ ದ ಪ್ರೀಟರ್ಮ್ ಡೆಲಿವರೀಸ್, ಎಕ್ಸ್ಪೆಕ್ಟೆಡ್ ಡೆಲಿವರೀಸ್ ಆರ್ ಎನಿ ಆಫ್ ದ ಎಮರ್ಜೆನ್ಸಿ ಸಿಚುವೇಶನ್ ವೇರ್ ದ ಡೆಲಿವರೀಸ್ ವುಡ್ ಬಿ expected within say 1 or 2 days but beyond 24 hours ಇರುವಂಥ ಒಂದು ಬೇಬೀಸ್ಗೆ ಸ್ಟೀರಾಯ್ಡ್ ಇಂಜೆಕ್ಷನ್ಸು ಪ್ರಿಸ್ಕ್ರೈಬ್ ಮಾಡೋ ಒಂದು ಸಿಚುವೇಶನ್ ಅರೈಸ್ ಆಗುತ್ತೆ. ಸೊ ಯಾವ ಡೋಸಲ್ಲಿ ಯಾವ ರೂಟಲ್ಲಿ ಕೊಡ್ತಾರೆ ಅನ್ನೋ ವಿಚಾರಕ್ಕೆ ಬಂದರೆ ದರ್ ಇಸ್ 2 types ಆಫ್ ಇಂಜೆಕ್ಷನ್ಸ್. ಸೊ ಡೆಕ್ಸಾಮೆಥಾಸೋನ್ ಆ್ಯಂಡ್ ಬೀಟಾಮೆಥಾಸೋನ್. ಡೆಕ್ಸಾಮೆಥಾಸೋನ್ ತೊಗೊಂಡ್ರೆ ಒಂದು 6 mg ಡೋಸಲ್ಲಿ ಮಾರ್ನಿಂಗ್ ಈವ್ನಿಂಗ್ 2 days. ಸೊ ಟೋಟಲ್ 4 doses ಇಂಟ್ರಾಮಸ್ಕ್ಯುಲರ್ ಕೊಡ್ತಾರೆ. ಇನ್ನೊಂದು ಬೀಟಾಮೆಥಾಸೋನ್ 12 mg ಡೋಸು. ಸೊ ಇಟ್ ವಿಲ್ ಬಿ ಲೈಕ್ 2 days ಅಂದರೆ 24 hours ಅಪಾರ್ಟ್ 2 doses ಇಂಟ್ರಾಮಸ್ಕ್ಯುಲರ್ ತೆಲಿಗೆ ಕೊಟ್ಟಾದ ನಂತರ ಶುಗರ್ಸ್ ಇರೋರಿಗೆ ಸ್ವಲ್ಪ ಶುಗರ್ ಸ್ಪೈಕ್ ಔಟ್ ಆಗ್ಬೋದು, ವೇರ್ ದರ್ ಮೈಟ್ ಬಿ ನೆಸರಿ ಆಫ್ ಮೋರ್ ಆಫ್ ಇನ್ಸುಲಿನ್. ಆ್ಯಂಡ್ ಕೆಲವೊಬ್ಬರಿಗೆ ದರ್ ಮೈಟ್ ಬಿ ಫಾಲ್ ಇನ್ ದ BP ಲೆವೆಲ್ಸ್ ಆರ್ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಬಿ ಮೂಮೆಂಟ್ಸ್ ಕಡಿಮೆ ಆಗ್ಬೋದು. ಸೊ ದೀಸ್ ಆರ್ ಆಲ್ ಮೈನರ್ ಇಶ್ಯೂಸ್. ಆ್ಯಂಡ್ so yeah, this is the main reason why the corticosteroids are being prescribed by the doctor when there is a situation of preterm deliveries expected or unexpected. ಸ್ವಲ್ಪ ಅಟ್ಲೀಸ್ಟ್ ಟೈಮ್ ಇದೆ, ಮೇ ಬಿ 24 hours ವರೆಗೂ ನಮಗೆ ಕೈಯಲ್ಲಿ ಟೈಮ್ ಇದೆ ಅನ್ನೋವಾಗ ರೀಸನ್ ಬಿಹೈಂಡ್ ಗಿವಿಂಗ್ ದ ಸ್ಟೀರಾಯ್ಡ್ಸ್ ದ ಮೇನ್ ಥಿಂಗ್ ಇಸ್ ಟು ಕಟ್ ಡೌನ್ ದ NICU stay and to increase the lung maturity levels of the baby. That is the main key point behind giving the steroid for the preterm babies. Hope so this is useful for you. Thank you.